ಒಂದು ಮಿಡಲ್ ಕ್ಲಾಸ್ ಹುಡುಗಿ, ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ನಂಗೆ ತುಂಬ ರಿಲೇಟ್ ಆಯಿತು. ಒಂದು ಲಕ್ಷಾಂತರ ಜನದಲ್ಲಿ ಒಬ್ರಿಗೋ ಇಬ್ಬರಿಗೋ ಈ ಥರ ಒಂದು ಅವಕಾಶ ಸಿಗುತ್ತೆ. ಸೊ ಅದು ಬಂದಿದೆ ಅಂದಾಗ ಶ್ರದ್ಧೆಯಿಂದ ಮಾಡಬೇಕು. ಅದು ನೀನು ಫಸ್ಟ್ ಟೈಮ್ ನೋಡಿದಾಗಲೇ ನಾನು ಇವನ್ ಬಿಫೋರ್ ಆಡಿಷನ್ ನಿನ್ನ ಫಸ್ಟ್ ಅಪಿಯರೆನ್ಸ್ ಅಲ್ಲೇನೆ ನನಗೆ ಮಹತಿ ಕಾಣಿಸಿದ್ಲು. ನನಗೆ ಅಂದರೆ ನನಗೆ ತೊಂದರೆ ಆದ್ರೂ ಸುಮ್ಮನೆ ಇರ್ತೀನಿ ಅನ್ನೋಳು ಮಲ್ಲಿ. ತನುಜ ಹಂಗಲ್ಲ, ನನಗೆ ತೊಂದರೆ ಆದರೆ ನಾನು ವಾಪಸ್ ಮಾತಾಡ್ತೀನಿ ಅಂತ. ಹೌದು, ಡೆಫಿನೆಟ್ಲಿ ನಾನು ಮೂಗು ಚುಚ್ಚಿಸ್ತೀನಿ. ಅಲ್ಲೋಲ ಕಲ್ಲೋಲ. ಈಗ ನಮ್ಮ ಜೊತೆ ಮೂಗುತಿ ಮಲ್ಲಿ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಈಗ ದೊಡ್ಡ ಮನೆಗೆ ಹೋಗಿ ಸೇರ್ಕೊಂಡಿದ್ದೀರಾ, ನಿಮ್ಮ ಪ್ರಾಮಾಣಿಕತೆಗೆ ಅವರು ಒಪ್ಕೊಂಡು ನಿಮ್ಮ ಮನೇಲಿ ಕರ್ಸ್ಕೊಂಡಿದ್ದಾರೆ. ಹೇಗೆ ನಡೀತಿದೆ ಈಗ? ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಾನು ಮಾಡೋ ಅಡುಗೆ ತುಂಬ ಇಷ್ಟ ಆಗ್ತಾ ಇದೆ. ಹಾಗೆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೀಕ್ವೆನ್ಸ್ ನಡೀತಾ ಇದೆ. ಸೊ ಈಗ್ಲೂ ಅಡುಗೆ ಜವಾಬ್ದಾರಿ ನಾ ಮಲ್ಲಿನೇ ಹೊತ್ಕೊಂಡು ಎಲ್ಲರಿಗೂ ಊಟ ಸರ್ವ್ ಮಾಡ್ತಾ ಇದ್ದಾಳೆ. ಅದರಲ್ಲೂ ಈಗ ಒಬ್ಬ ಸ್ವೀಟ್ ಬಾಯ್ ವಿರಾಜ್ ಅವರು ನಿಮಗೆ ಕಾಳಾಗ್ತಾ ಇದ್ದಾರೆ ಅನ್ನೋ ಮಾತು ಈಗ ನಮ್ಮ ಪ್ರೇಕ್ಷಕರು ಅದನ್ನೇ ಮಾತಾಡ್ತಾ ಇರ್ತಾರೆ. ಯಾಕೋ ಕಾಳಾಗ್ತಿದ್ದಾನಲ್ಲ ಅಂತ ನಿಮಗೆ ಅನ್ಸುತ್ತೆ? ವಿರಾಜು ವಿಕ್ಕಿಯಾಗಿ ನನ್ನ ಲೈಫ್ಗೆ ಈಗ ಬಂದಿದ್ದಾರೆ ಆಸ್ ಅ ಫ್ರೆಂಡ್. ಒಂದು ರ್ಯಾಂಡಮ್ ಕೋಇನ್ಸಿಡೆನ್ಸ್ ಅಲ್ಲಿ ಆ ತರ ಸಿಕ್ಕಿದ್ದವರು. ಬಟ್ ವಿಕ್ಕಿಯಾಗಿ ಅವರು ಕಾರಣಾಂತರಗಳಿಂದ ಮಲ್ಲಿಗೆ ಶ್ರೀಮಂತರು ನೋಡಿದ್ರೆ ಇಷ್ಟ ಆಗಲ್ಲ ಅಂತ ಹೇಳಿ ಅವರೊಬ್ಬ ಮಿಡಲ್ ಕ್ಲಾಸ್ ಹುಡುಗನ್ ತರ ನನ್ನ ಜೊತೆ ಈಗ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ಶಿಪ್ ಸ್ನೇಹ ಬೆಳೆಸ್ತಾ ಇದ್ದಾರೆ ನನ್ನ ಜೊತೆ. ಸೊ ಈಸ್ ವೆರಿ ಸ್ವೀಟ್, ವೆರಿ ಹಂಬಲ್ ಅಂತ ಅನ್ಸುತ್ತೆ. ಮಲ್ಲಿಗೆ ಇವನೊಬ್ಬ ಸಾದಾ ಸೀದಾ ಹುಡುಗ ಅಂತ ಅನ್ಸಿದೆ. ನೀವು ಇದ್ರಲ್ಲಿ ಚಿಲ್ ಗರ್ಲ್ ಆ ತರ ಅಲ್ವಾ? ಮುಗ್ದೆ ಹುಡುಗಿ, ವೆರಿ ಇನ್ನೋಸೆಂಟ್, ಮತ್ತೆ ಹಾರ್ಡ್ ವರ್ಕಿಂಗ್, ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್, ಕೆಲ್ಸದ ಬಗ್ಗೆ ಶ್ರದ್ಧೆ ಇದೆ, ಡಿಸಿಪ್ಲಿನ್ ಇದೆ. ಸೊ ಒಂದು ಪರ್ಫೆಕ್ಟ್ ಹುಡುಗಿ ಹೆಂಗಿರ್ಬೇಕು, ಡೌನ್ ಟು ಅರ್ತ್, ಹಂಬಲ್. ಸೊ ದಟ್ ಇಸ್ ಮಲ್ಲಿ. ಹೌದು, ನಿಮಗೂ ಆಸೆ ಇದೆ ನನಗೊಂದು ಸ್ವೀಟ್ ಗಾಯ್, ಹಂಬಲ್ ಗಾಯ್ ಸಿಗ್ಬೇಕು ಅನ್ನೋದು. ವಿಕ್ಕಿ ಕೂಡ ಹಾಗೆ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರೀತಿ ಹುಟ್ಟಿರೋದಾಗ್ತಾ ಇದೆಯಾ? ಪ್ರೀತಿ ಹುಟ್ಟಿರೋದು ಸದ್ಯಕ್ಕಂತೂ ಇಲ್ಲ, ಡೌಟ್ ಅಂತೂ ಇದೆ. ಏನು ಮಲ್ಲಿಗೆ ವಿಕ್ಕಿ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಅಂತೂ ಇದೆ. ಈಗ ನಿಮ್ ದೊಡ್ಡ ಮನೆಗೆ ಹೋಗಿದ್ದೀರಾ, ಅಕಸ್ಮಾತ್ ಈಗ ಒಂದ್ ದಿವ್ಸ ಈ ದೊಡ್ಡ ಮನೆ ಹುಡುಗನೇ ವಿರಾಜ್ ಅವರು ಅಂತ ಗೊತ್ತಾದ್ರೆ ಹೇಗಿರುತ್ತೆ ರಿಯಾಕ್ಷನ್? ನನಗೆ ಗೊತ್ತಿಲ್ಲ. ಅಲ್ಲೋಲ ಕಲ್ಲೋಲ. ಹೌದು ಮ್ಯಾಮ್, ಈಗ ನಾವು ಸೀರಿಯಲಿನ ಆಚೆ ಬರೋದಾದ್ರೆ ನೀವು ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ ಹೇಗೆ? ಈ ಪಾತ್ರ ನೀವು ಒಪ್ಕೊಂಡಿದ್ ಹೇಗೆ? ಮೊದಲನೇದಾಗಿ ಈ ಆಫರ್ ನನಗ್ ಬಂದಾಗ ನಾನು ರಂಗಭೂಮಿ ಕಲಾವಿದೆ. ಸೊ ಹಾಗಾಗಿ ಕೋಟಿ ಸಿನಿಮಾ ಮಾಡಿದ ನಂತರ ಪರಮ್ ಸರ್ ಹೇಳಿದ್ರು, ಈ ತರ ಒಂದ್ ಸೀರಿಯಲ್ ಮಾಡ್ತಾ ಇದೀವಿ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಟು ಡೂ ಅಂತ. ಸೊ ಅದ್ ಮಾತುಕತೆ ಆದಾಗ ನಂಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಓಕೆ, ವೆರಿ ರಿಲೇಟಬಲ್ ಇದೆಯಲ್ವಾ? ಒಂದ್ ಮಿಡಲ್ ಕ್ಲಾಸ್ ಹುಡುಗಿ, ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ನಂಗೆ ತುಂಬಾ ರಿಲೇಟ್ ಆಯ್ತು. ಒಂದ್ ಚಿಕ್ಕ ಪುಟ್ಟ ವಿಷಯನೂ ಇರ್ಬೋದು. ಅಂದ್ರೆ ಅವಳು ದ ವೇ ಶಿ ಸೇವ್ಸ್, ನೀವ್ ನೋಡಿರ್ಬೋದು, ಪಿಗಿ ಬ್ಯಾಂಕ್ ಎಲ್ಲ ಹೊಡೆದ್ಬಿಟ್ಟು ಮಂಚದ ಕೆಳಗಡೆಲ್ಲ ದುಡ್ಡು ಇಟ್ಟಿರೋದು, ಅದೆಲ್ಲ ತುಂಬಾ ರಿಲೇಟೆಡ್ ಅನ್ನಿಸ್ತು ನಂಗೆ. ನನ್ಗೆ ಅನ್ಸಿದ್ದು ಏನಂದ್ರೆ, ನನಗ್ ರಿಲೇಟ್ ಆಗಿದ್ರಿಂದ ನನಗ್ ಬಹುಶಃ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಈಸಿ ಆಗಬಹುದು ಅಂತ ಅನ್ಕೊಂಡು, ಓಕೆ, ವೈ ನಾಟ್ ಟ್ರೈ ಇಟ್. ಇವಾಗ ಒಂದ್ ಲಕ್ಷಾಂತರ ಜನದಲ್ಲಿ ಒಬ್ರಿಗೋ ಇಬ್ಬರಿಗೋ ಈ ತರ ಒಂದು ಅವಕಾಶ ಸಿಗುತ್ತೆ. ಸೊ ಅದು ಬಂದಿದೆ ಅಂದಾಗ ಶ್ರದ್ಧೆಯಿಂದ ಮಾಡ್ಬೇಕು, ಅದನ್ನ ತಗೊಂಡು ಸ್ವೀಕರಿಸಿ ಮಾಡ್ಬೇಕು ಅಂತ. ವೆರಿ ನೈಸ್. ನೀವೇ ಹೇಳ್ದಂಗೆ ಈಗ ಕೋಟಿ ಮೂವಿಲಿ ಧನಂಜಯ್ ಅವರ ತಂಗಿ ಪಾತ್ರದಲ್ಲಿ ನಟಿಸಿದ್ರಿ, ಅದರಿಂದ ಆಲ್ಮೋಸ್ಟ್ ನಿಮ್ಮನ್ನ ಈಗ ರಿಕಗ್ನೈಸ್ ಮಾಡ್ತಾರೆ. ನಿಮಗೆ ಆ ಮೂವಿಗೂ ಸೀರಿಯಲ್ಗೂ ಏನು ಒಂಥರ ಡಿಫ್ರೆನ್ಸ್ ಅನ್ಸುತ್ತೆ? ಅದೇ, ಮೂವಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 to 30 days ಸ್ಕೆಡ್ಯೂಲ್ ಅಂತ ಇರುತ್ತೆ ನಮ್ದು ಪಾರ್ಟ್. ಓವರ್ ಆಲ್ ಮೂವಿನೇ ಒಂದು 150 days ಮುಗಿದೋಗುತ್ತೆ. ಬಟ್ ಸೀರಿಯಲ್ ಇಸ್ ಕಂಟಿನ್ಯೂಸ್ ಕಮಿಟ್ಮೆಂಟ್. 1 ವರ್ಷ, 2 ವರ್ಷ, 3 ವರ್ಷ, ಸಮ್ಟೈಮ್ಸ್ ನೀವು ನೋಡಿರ್ಬೋದು ಎಷ್ಟೋ ಸೀರಿಯಲ್ಸ್ 5-6 years ಎಲ್ಲ ಓಡಿರೋದು ಉಂಟು. ಸೊ ಅದು ಆ ಡಿಫ್ರೆನ್ಸ್ ಇರುತ್ತೆ. ಅಂಡ್ ಇದೊಂದು ಫ್ಯಾಮಿಲಿ ತರ ಕಟ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಿ. ಇಟ್ಸ್ ಲೈಕ್ ಎವ್ರಿ ಡೇ ರೊಟೀನ್ ತರ ಇರುತ್ತೆ. ಇವಾಗ 9 to 9 ಕಾಲ್ ಶೀಟ್ ಆದ್ರೂ ನಾವು 7:30 ಇರ್ತೀವಿ ಸೆಟ್ ಅಲ್ಲಿ. ಸೊ ಮೆಜಾರಿಟಿ ಆಫ್ ದ ಟೈಮ್ ಇಲ್ಲೇ ಇರೋದ್ರಿಂದ ಇದೊಂದು ಏನೋ ವೈಡರ್ ಟೈಮ್ ನಾವ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಈಗ ನೀವು ಹೇಳ್ದಂಗೆ ಫ್ಯಾಮಿಲಿ, ಈಗ ಧನಂಜಯ್ ಅವ್ರ ಜೊತೆ ನೀವು ಅಲ್ಲಿ ಪಾತ್ರದಲ್ಲೂ ತಂಗಿಯಾಗಿ ರಿಯಾಲಿಟಿಯಲ್ಲೂ ನೀವು ಅವರನ್ನ ಅಣ್ಣನ ರೀತಿಯಲ್ಲಿ ನೋಡ್ತೀರಾ, ರಾಖಿ ಹಬ್ಬ ಅಂದ್ರೆ ರಾಖಿ ಕಟ್ತೀರಾ, ಇದೆಲ್ಲ ಕೇಳಿದ್ವಿ. ಏನ್ ಕ್ಲೋಸ್ನೆಸ್ ಹೇಗಿದೆ ಅಂತ? ಅಂದ್ರೆ ಅದು ಆಲ್ ಕ್ರೆಡಿಟ್ಸ್ ಟು ಹಿಮ್. ಯಾಕೆಂದ್ರೆ ಮೂವಿ ನಾವು ವರ್ಕ್ಶಾಪ್ ಹೋದಾಗಿಂದಾನು ಅವರು
ಆ ಡೌನ್ ಟು ಅರ್ತ್ ನೇಚರ್ ಏನಿದೆ ಅಲ್ಲ, ಹಿ ಇಸ್ ವೆರಿ ಹಂಬಲ್. ಸೊ ವೆರಿ ರಿಸೀವಿಂಗ್ ಇದ್ರು ಅವರು. ಸಖತ್ ಅವ್ರ ಪ್ರೆಸೆನ್ಸ್ ಅಲ್ಲೇನೆ ಆ ವಾಮ್ತ್ ಇರುತ್ತೆ. ನೀವು ಯಾರೇ ಹೊಸಬ್ರು ಹೋದ್ರು ಅವ್ರೇನೋ ನಾನೊಬ್ಬ ದೊಡ್ಡ ಸ್ಟಾರು ಆತರ ಏನೋ ಬಿಹೇವ್ ಮಾಡಿದ್ ನಾನಂತೂ ನೋಡಿಲ್ಲ. ಸೊ ಬಹುಶಃ ಅದಕ್ಕೆ ಅದೊಂದು ಕಂಫರ್ಟ್ ಝೋನ್ ಬೆಳೀತು. ಹಾಗೆ ಹೋಗ್ತಾ 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 ಪಾತ್ರದಲ್ಲಿ ಒಳಗಡೆ ಹೋಗ್ತಾ ನಾನಾಗ್ಲಿ ಇಲ್ಲ ಪೃಥ್ವಿ ಆಗ್ಲಿ, ನಚ್ಚಿ ಕ್ಯಾರೆಕ್ಟರ್ ಮಾಡಿದ್ದನಲ್ಲ ಅವನಾಗ್ಲಿ, ಇಬ್ರಿಗೂ ಅದೇ ಬಾಂಡಿಂಗ್ ಬೆಳೀತು. ಆಸ್ ಅ ಬಿಗ್ ಬ್ರದರ್ ನಾವ್ ಅವ್ರನ್ನ ನೋಡೋದಕ್ಕೆ ಶುರು ಮಾಡಿದ್ರಿ. ಅದೇ ತರ ರಿಯಾಲಿಟಿ ಎಲ್ಲೂ ಕಂಟಿನ್ಯೂ ಆಗ್ತಾ ಬಂತು. ಸೊ ದಟ್ ಇಸ್ ರಾಖಿ ಹಬ್ಬ ಬಂದ್ರೆ ನೀವು ಈಗಲೂ ಕಟ್ತೀರಾ ರಾಖಿ? ವೆರಿ ನೈಸ್. ಓಕೆ ಮ್ಯಾಮ್, ಈಗ ಅದೇ ಕೋಟಿ ಚಿತ್ರಕ್ಕೆ ನಿಮ್ಮ ಆಯ್ಕೆ ಹೇಗಿತ್ತು? ಹೇಗೆ ಸೆಲೆಕ್ಟ್ ಆಗಿದ್ದು ಅದಕ್ಕೆ? ಅದನ್ನು ಒಂದು ಆಡಿಷನ್ ಮೂಲಕ ಹೋಗಿದ್ದು ನಾನು. ಸೊ ಪರಮ್ ಸರ್ ತಗೊಂಡ್ರು ಆಡಿಷನ್ ನ. ಅವ್ರಿಗೂ ತುಂಬಾ ಇಷ್ಟ ಆಯ್ತು. ನನಗೆ ಕೋಟಿ ರಿಲೀಸ್ ಆದ್ಮೇಲೆ ಪರಮ್ ಸರ್ ಹೇಳಿದ್ರು, ನೀನ್ ಫಸ್ಟ್ ಟೈಮ್ ನೋಡ್ದಾಗ್ಲೇ ನಾನು ಇವನ್ ಬಿಫೋರ್ ಆಡಿಷನ್ ನಿನ್ ಫಸ್ಟ್ ಅಪಿಯರೆನ್ಸ್ ಅಲ್ಲೇನೆ ನನ್ಗೆ ಮಹತಿ ಕಾಣಿಸಿದ್ಲು ನಂಗೆ. ಸೊ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಓಕೆ, ಐ ಥಿಂಕ್ ಶಿ ಇಸ್ ಅ ರೈಟ್ ಕಾಸ್ಟಿಂಗ್ ಇದ್ ಮಾಡೋದಕ್ಕೆ, ಶಿ ಇಸ್ ದ ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ರು. ಅಂಡ್ ಹಿ ಆಲ್ಸೋ ಸೆಡ್ ಲಕ್ಕಿಲಿ ನಿನ್ಗೆ ಆಕ್ಟಿಂಗು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೊಂದ್ಕೊಂಡು ಹೋದೆ ಕ್ಯಾರೆಕ್ಟರ್ಗೆ ಅಂತ. ಹಿ ವಾಸ್ ಹ್ಯಾಪಿ ಅಬೌಟ್ ಇಟ್. ವೆರಿ ನೈಸ್. ಅದೇ ಮ್ಯಾಮ್, ಈಗ ಸೆಲೆಕ್ಷನ್ ಆಯ್ತು ಎಲ್ಲ ಬಂದ್ರೆ ಅದಾದ್ಮೇಲೆ ನಿಮಗೆ ಧನಂಜಯ್ ಅವ್ರ ಜೊತೆಗಿನ ಒಡನಾಟ ಆಗಿರ್ಬಹುದು, ಅವ್ರ ಜೊತೆ ಇದೊಂದು ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಶೇರ್ ಮಾಡ್ಕೊಳ್ಬಹುದು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್? ಹಿ ಇಸ್ ವೆರಿ ರಿಸೀವಿಂಗ್. ಅಂದ್ರೆ ಇವಾಗ ನಂದು ಆಗ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ ಕೋಟಿ ನಡೀತಿರ್ಬೇಕಾದ್ರೆ, ಮಾಸ್ಟರ್ಸ್ ಇನ್ ಥಿಯೇಟರ್. ಸೊ ನಾನು ಥಿಯೇಟರ್ ಲೆಸನ್ಸ್ ಏನಾದ್ರು ಇತ್ತು ಅಂದ್ರೆ ಡಾನ್ಸ್ ಇರ್ಬೋದು, ಹಾಲಕ್ಕಿ ಕುಣಿತ ಅದು ಇದು ಅಂತ ಏನೇನೋ ಇದ್ ಮಾಡ್ದೆ ಅಣ್ಣ ಅದ್ ಮಾಡ್ದೆ ಅಣ್ಣ ಅಂತ ಹೇಳಿದ್ರೆ ಹೇಳ್ಕೊಡು ನನ್ಗೂ ಅಂತ ಅಂದ್ಬಿಟ್ಟು ಅವರು ಎಲ್ಲ ಸೆಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ನಾನು ಡಾನ್ಸ್ ಸ್ಟೆಪ್ಸ್ ಎಲ್ಲ. ಸೊ ಇಸ್ ದಟ್ ರಿಸೀವಿಂಗ್. ಏನಾದ್ರು ಹೊಸದ್ ಕಲಿಬೇಕು, ಇದ್ ಹೇಗಿರುತ್ತೆ ಅದ್ ಹೇಗಿರುತ್ತೆ ಅಂತ. ಜಸ್ಟ್ ಇವಾಗ ಒಬ್ಬ ದೊಡ್ಡ ಸ್ಥಾನದಲ್ಲಿ ಇದಾರೆ ಅಂದ್ರೆ ಅವ್ರದ್ದು ಹೇಳ್ತಾರೆ, ಓಕೆ ಹಿಂಗಿತ್ತು ಈಗ ನಮ್ಮ ಎಕ್ಸ್ಪೀರಿಯನ್ಸಸ್. ಬಟ್ ಹಿ ಇಸ್ ಅ ಪರ್ಸನ್ ಹೂ ವಿಲ್ ಲಿಸನ್ ಆಲ್ಸೋ. ನಿಮ್ಮ ಜಾಗದಲ್ಲಿ ನಿಂತು ಕೇಳಿಸ್ಕೊತಾರೆ, ಈ ಜನರೇಷನ್ ಹೇಗಿದೆ, ಇದು ಹೆಂಗ್ ವರ್ಕ್ ಆಗುತ್ತೆ. ಸೊ ಅದೆಲ್ಲ ಕೂತ್ಕೊಂಡು ಹಿ ಲಿಸನ್ಸ್. ಸೊ ಅದೊಂದು ಒನ್ ಗ್ರೇಟೆಸ್ಟ್ ಥಿಂಗ್ ಯಾರ ಹತ್ರನೇ ಒಂದ್ ಕಲಿಬೇಕು ಅಂದ್ರೆ. ಓಕೆ, ವೆರಿ ನೈಸ್. ಈಗ ಮಲ್ಲಿ ಪಾತ್ರಕ್ಕೆ ನಾವು ವಾಪಸ್ ಬರೋದಾದ್ರೆ, ನಿಮಗೆ ಈ ಪಾತ್ರ ಸಿಕ್ಕಾಗ ನಿಮ್ಮ ಕುಟುಂಬದವರ ರಿಯಾಕ್ಷನ್, ಫ್ರೆಂಡ್ಶಿಪ್ ರಿಯಾಕ್ಷನ್, ಈಗ ಅವ್ರು ಹೇಗೆ ಹೇಳ್ತಾರೆ ನಿಮ್ಮ ಪಾತ್ರಕ್ಕೆ, ಅವ್ರು ಏನ್ ಹೇಳ್ತಾರೆ? ಅವರು ಇನಿಷಿಯಲಿ ಅದೇ ನಾನು ಸೀರಿಯಲ್ ಹೋಗ್ಬೇಕು ಅಂತ ನನ್ಗೆ ಇನಿಷಿಯಲಿ ಥಾಟ್ಸ್ ಇರ್ಲಿಲ್ಲ. ಬಟ್ ಇದು ಬಂದಾಗ ಅವರೆಲ್ಲ ಖುಷಿ ಪಟ್ರು. ಓಕೆ, ದಿನ ಟಿವಿಯಲ್ಲಿ ನೋಡ್ಬೋದು ಅಂತ ಯಾರಿಗಾಗ್ಲಿ ಖುಷಿ ಆಗೇ ಆಗುತ್ತೆ. ಸೊ ಇದೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ. ಕನ್ನಡ ತೆಲುಗು ಎರಡರಲ್ಲೂ ಬರ್ತಾ ಇರೋದು, ಇಟ್ಸ್ ಇವನ್ ಮೋರ್ ಗ್ರೇಟರ್. ಸೊ ಆದ್ರಿಂದ ಎಲ್ಲರೂ ಫುಲ್ ಖುಷಿ ಪಟ್ರು. ಟೆಲಿಕಾಸ್ಟ್ ಆದ್ಮೇಲಂತೂ ಅವ್ರು ನನ್ನ ಪಾತ್ರ ನೋಡಕ್ ಶುರು ಮಾಡದ್ಮೇಲೆ ಅವ್ರಿಗೆ ಅನ್ಸಿದೆ, ತನುಜ ಮತ್ತೆ ಮಲ್ಲಿ ಎರಡು ಒಂದೇ ತರ ಇದೆಯಲ್ಲ, ಸ್ವಲ್ಪ ಸಿಮಿಲರ್ ಇದೆ. ನಿಮ್ ಮನೇಲೂ ಇದೇ ನೇಚರ್ ನಿಮ್ದು? ಅಂದ್ರೆ ದ ಕೋರ್ ವ್ಯಾಲ್ಯೂಸ್ ಆರ್ ಸೇಮ್. ಓಕೆ ಓಕೆ. ಅಂದ್ರೆ ಡೆಡಿಕೇಶನ್ ಟುವರ್ಡ್ಸ್ ವರ್ಕ್, ಶ್ರದ್ಧೆ ಅದೆಲ್ಲ ಸೇಮ್ ಇದೆ. ಅಡಿಗೆನೂ ಮಾಡ್ತೀನಿ, ಬರತ್ ನಂಗೆ ಅಡಿಗೆ ಮಾಡಕ್ಕೆ. ಅದಕ್ಕಂತ ಮಲ್ಲಿ ತರ ನಾನೇ ಮಾಡ್ತೀನಿ ಅಂತೆಲ್ಲ ಯಾರು ಮಾಡಲ್ಲ ಈಗ. ಸೊ ಅದೊಂದ್ ಬಿಟ್ರೆ ಐ ಥಿಂಕ್ ಸಿಮಿಲರ್ ಇದೆ. ಇಲ್ಲಿ ಮುಗ್ದೆ ಆಗಿರ್ತೀರಾ, ಮನೇಲಿ ಕೂಡ ಹಾಗೆ ಇರ್ತೀರಾ? ಅಂದ್ರೆ ಎಲ್ಲ ಜೋರಿದ್ದೀನಿ, ಮಲ್ಲಿನೂ ಜೋರಿದ್ದಾಳೆ, ತರ್ಲೆ ಇದಾರೆ. ಬಟ್ ಮಲ್ಲಿ ಈಸ್ ಮೋರ್ ಇನ್ನೋಸೆಂಟ್. ಶಿ ಇಸ್ ಮೋರ್ ಅಂದ್ರೆ ಬೇಡ ಯಾರಿಗೂ ತೊಂದರೆ ಕೊಡೋದ್ ಬೇಡ, ಸತ್ಯದ ಪರ. ಅಂದ್ರೆ ನನಗ್ ತೊಂದ್ರೆ ಆದ್ರೂ ಸುಮ್ನೆ ಇರ್ತೀನಿ ಅನ್ನೋಳ್ ಮಲ್ಲಿ. ಬಟ್ ತನುಜ ಹಂಗಲ್ಲ, ನನಗ್ ತೊಂದ್ರೆ ಆದ್ರೆ ನಾನು ವಾಪಸ್ ಮಾತಾಡ್ತೀನಿ ಅಂತ. ಓಕೆ, ವೆರಿ ನೈಸ್. ನೀವು ಅದೇ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ನೀವು ಫೇಸ್ ಮಾಡಿದ ಒಂದು ಏನಾದ್ರು ಒಂದು ಚಾಲೆಂಜಸ್ ಅಂತ ಇದ್ರೆ ಯಾವ್ದಾದ್ರು ಶೇರ್? ಲಕ್ಕಿಲಿ ಐ ಹ್ಯಾವ್ ವರ್ಕ್ಡ್ ವಿತ್ ಬೆಸ್ಟ್ ಟೀಮ್ಸ್. ಓಕೆ. ಸೊ ಪರಮ್ ಸರ್ ಟೀಮ್ ಏನಿತ್ತು ತುಂಬಾ ಪ್ರೊಫೆಷನಲ್ ಅಂಡ್ ವೆರಿ ಆರ್ಗನೈಸ್ಡ್, ವೆರಿ ಲವಿಂಗ್ ಆಲ್ಸೋ. ಎಲ್ಲಾರು ನಮ್ಮ ಮಕ್ಕಳು ಅನ್ನೋ ತರ ನೋಡ್ಕೊಂಡಿದ್ದಾರೆ ನಮ್ನ. ಸೊ ಅಲ್ಲಿ ಏನು ಸಮಸ್ಯೆ ಆಗಿಲ್ಲ, ಯಾವುದೇ ಸಮಸ್ಯೆ. ಯಾಕಂದ್ರೆ ಈಗಿನ ಜನರೇಷನ್ ಸೀರಿಯಲ್ಗೆ ಹೋದ್ರೆ ಹೆಣ್ಮಕ್ಳಿಗೆ ಕಷ್ಟ, ಆ ತರದೆಲ್ಲ ಯೋಚನೆ ಮಾಡ್ತಾರೆ. ಖಂಡಿತ ಇಲ್ಲ, ನನ್ಗೆ ಐ ಹ್ಯಾವ್ ನಾಟ್ ಫೇಸ್ಡ್ ಎನಿಥಿಂಗ್ ಆ ತರ. ರಂಗಭೂಮಿಯಲ್ಲೂ ಅಷ್ಟೇ, ನಾನು ಯಾರ ಜೊತೆ ಕೆಲಸ ಮಾಡಿದೀನಿ, ಇಲ್ಲಿ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ, ಇಲ್ಲಿ ಸೀರಿಯಲ್ ಅಲ್ಲೂ ಅಷ್ಟೇ, ಎಲ್ಲಾರು ತುಂಬಾ ವೆಲ್ಕಮಿಂಗ್ ಇದ್ದಾರೆ. ಬಹುಶಃ ಮುಂಚೆ ಆ ತರ ಇತ್ತೋ ಇಲ್ಲ ಈಗ್ಲೂ ಇರಬಹುದು, ಬಟ್ ಗೊತ್ತಿಲ್ಲ. ಅದಕ್ಕೆ ಹೇಳಿದ ಐ ಆಮ್ ಲಕ್ಕಿ. ಓಕೆ ಮ್ಯಾಮ್, ಇದು ಈಗ ಸೀರಿಯಲ್ ಅಂತೆಲ್ಲ ಬಿಟ್ಟು ಹಾಕಿದ್ರೆ ನಿಮ್ಮ ಡ್ರೀಮ್ ಏನಿತ್ತು? ನಿಮಗೊಂದು ವೃತ್ತಿಯಲ್ಲಿ ನೋಡೋದಾದ್ರೆ ಈ ಜಾಬ್ ಮಾಡ್ಬೇಕಂತ ಇತ್ತು, ಏನಾಗಿದ್ರಿ ಮೊದ್ಲು? ಅಂದ್ರೆ ನನಗೆ ಡಾನ್ಸ್ ತುಂಬಾ ಇಷ್ಟ. ಸೊ ಮುಂಚೆಯಿಂದನೂ, ಆದ್ರೆ ಅದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಇರ್ಲಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಐ ವಾಂಟ್ ಟು ಬಿ ಅ ಡಾಕ್ಟರ್ ಆಗ್ಬೇಕು ಅಂತ ಇತ್ತು ನನಗೆ. ಡಾಕ್ಟರ್ ಗೊತ್ತಲ್ಲ ಎಷ್ಟು ಪರಿಶ್ರಮ ಬೇಕದಕ್ಕೆ.
ಐ ಹ್ಯಾವ್ ಮೈ ಕಸಿನ್ಸ್ Okay. ಡಾಕ್ಟರ್ಸ್. ಸೊ ಅವನ್ನೆಲ್ಲ ನೋಡಿ ನಮ್ಮಪ್ಪ ಹೇಳಿದ್ರು, ನೀನ್ ಡಾಕ್ಟರ್ ಆಗ್ಬೇಕಾದ್ರೆ ನೀನ್ ಡಾನ್ಸು ಅದೆಲ್ಲ ಕಟ್ ಆಗುತ್ತೆ ನಿಂದು, ಯೋಚನೆ ಮಾಡು ಅಂತ ಹೇಳಿದ್ರು. ಸೈನ್ಸ್ ತಗೋಬೇಕಾದ್ರೆ ಹಂಗಾರೆ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಕಾಮರ್ಸ್ಗೆ ಶಿಫ್ಟ್ ಆದೆ. ಕಾಮರ್ಸ್ ಅಲ್ಲಿ ತಗೊಂಡ್ಮೇಲೆ ಅಲ್ಲೂ ಮತ್ತೆ ಮ್ಯಾಥ್ ಅದೆಲ್ಲ ಇತ್ತು. ಮತ್ತೆ ಎಲ್ಲಿ ಬಂದ್ ಸಿಕ್ಕಾಕೊಂಡೆ ಗುರು. ಸೊ ಆಮೇಲೆ CA ಮಾಡು ಅಂತ ಅಂದ್ರು. CA ಇಸ್ ಈಕ್ವಲಿ ಡಿಫಿಕಲ್ಟ್. ಆಬ್ವಿಯಸ್ಲಿ ಆಲ್ಮೋಸ್ಟ್ ಅದೇ ಲೆವೆಲ್ಗೆ ಓದ್ಬೇಕಾಗುತ್ತೆ, ಅಷ್ಟೇ ಡೆಡಿಕೇಶನ್ ಪೇಪರ್ ಕ್ಲಿಯರ್ ಕೊಡ್ಬೇಕಾಗುತ್ತೆ. ಮಾಡ್ಬೇಕಾದ್ರೆ ಯಪ್ಪ. ಸೊ ಅದನ್ನ ನೋಡಿ ನಾನು ಇಲ್ಲ, ಇದೂನು ನನ್ ಕಪ್ ಆಫ್ ಟೀ ಅಲ್ಲ. ಸೊ ಏನ್ ಮಾಡ್ಬಾರ್ದು ಅಂತ ಗೊತ್ತಿತ್ತು, ಏನ್ ಮಾಡ್ಬೇಕು ಅಂತ ಲೆಟ್ ಮಿ ಫಿಗರ್ ಔಟ್ ಅಂತ ಅಂದ್ಬಿಟ್ಟು BCom ಮುಗಿಸಿದ್ಮೇಲೆ ಕೆಲ್ಸಕ್ಕೂ ಸೇರ್ಕೊಂಡೆ. BCom ಟೈಮಲ್ಲಿ ನಾನು ಥಿಯೇಟರ್ ಎಲ್ಲ ಮಾಡ್ತಿದ್ದೆ. ಸೊ ಥಿಯೇಟರ್ ಮಾಡ್ಬೇಕಾದ್ರೆ ಓಕೆ ಇದನ್ನ ಹಾಬಿಯಾಗಿ ತಗೋಬಹುದು ಅಂತ ಅಂದ್ಬಿಟ್ಟು ಥ್ರೂ ಥಿಯೇಟರ್ ಡಬ್ಬಿಂಗ್ ಮಾಡಕ್ ಶುರು ಮಾಡಿದೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ. ಅದಾದ್ಮೇಲೆ ನಮ್ಮಪ್ಪ ಮತ್ತೆ ಹೇಳಿದ್ರು, ಮತ್ತೆ MBA ಇಲ್ಲ MCom ಏನಾದ್ರು ಮಾಡು ಅಂತ ಅಂದ್ರು. ನಾನು ಇಲ್ಲ, ನಾನು ಬಿಡಿ ಪ್ಲೀಸ್. ಅದಕ್ಕೆ ಸರಿ ಆಯ್ತು, ನಿಂಗೆ ಥಿಯೇಟರ್ ಎಲ್ಲ ಇಷ್ಟ ಅಲ್ಲ, ಥಿಯೇಟರ್ ಏನಾದ್ರು ಮಾಡು ಅಂತ ಅಂದ್ರು. ಅದಾದ್ಮೇಲೆ MA ಇನ್ ಡ್ರಾಮಾ ಮಾಡೋಣ ಅಂತ ಅಂದ್ಬಿಟ್ಟು ದೆನ್ ಐ ಶಿಫ್ಟೆಡ್. ಅಂದ್ರೆ ನಾನು ಕಂಪ್ಲೀಟ್ಲಿ ಟ್ರಾನ್ಸಿಷನ್ ಆಗಿದ್ದು ಆವಾಗ. ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋಣ ಇದನ್ನ, ನಾಟ್ ಜಸ್ಟ್ ಆಸ್ ಅ ಹಾಬಿ ಬಟ್ ಒಂದು ಪ್ರೊಫೆಷನ್ ಆಗಿ ತಗೊಂಡ್ರೆ ಐ ಥಿಂಕ್ ಐ ವಿಲ್ ಡೂ ಗುಡ್ ಅಂತ ಅನ್ಸಿ ಅವಾಗ ಮಾಸ್ಟರ್ಸ್ ತಗೊಂಡಾಗ ಅವಾಗ ಡಿಸೈಡ್ ಆಗಿದೆ, ಓಕೆ ದಿಸ್ ವಿಲ್ ಬಿ ಮೈ ಪ್ರೊಫೆಷನ್ ಅಂತ. ಓಕೆ, ನೆಕ್ಸ್ಟ್ ಕೂಡ ನಿಮಗೆ ಬೇರೆ ಪ್ಲಾನ್, ನಿಮಗೆ ಇನ್ನು ಈ ತರ ಆಗ್ಬೇಕು, ದೊಡ್ಡ ತೆರೆಯಲ್ಲಿ ಬರ್ಬೇಕು ಅನ್ನೋ ಆಸೆ ಇದೆಯಾ? ದೊಡ್ಡ ತೆರೆಯಲ್ಲಿ ಒಂದ್ಸಲ ನನ್ನ ನೋಡ್ಕೊಂಡಿದೀನಿ. ಮೇನ್ ಕ್ಯಾರೆಕ್ಟರ್ ಆಗಿ ಡೆಫಿನೆಟ್ಲಿ ಬಂದ್ರೆ ಯಾರಿಗ್ ಬೇಡ ಅಂತಾರೆ. ಬಟ್ ಮೈ ಮೇಜರ್ ಕೋರ್ ಪ್ಲಾನ್ ಈಸ್ ಆಲ್ವೇಸ್ ಥಿಯೇಟರ್. ಸೊ ನನಗೆ ರಂಗಭೂಮಿಗೆ ಏನಾದ್ರು ನಾನು ಸರ್ವ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಇದ್ರ ಥ್ರೂ ಇದರಿಂದ ಏನಾದ್ರೂ ನನ್ನ ಹೆಸರು ಗಳಿಸಿ ಅಲ್ಲೇನಾದ್ರೂ ನನ್ ಕೊಡ್ಬೋದು ಅಂದ್ರೆ ದಟ್ ವಿಲ್ ಬಿ ನನ್ನ ಜೀವನ ಸಾರ್ಥಕ ಆಗುತ್ತೆ ಮ್ಯಾಮ್. ನೀವು ಹಾರ್ಡ್ ವರ್ಕಿಗೆ ಆಗುತ್ತೆ ಅಂತ ಆಗ್ಲಿ ಅಂತ ನಾವು ಬಯಸ್ತೀವಿ. ಮತ್ತೆ ಕೊನೆಯದಾಗಿ ಮೂಗುತಿ ಪಲ್ಲಿ ಅನ್ನುವಾಗ ನಿಮ್ ಮೂಗುತಿ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ರಿಯಲ್ ಆಗಿ ಕೂಡ ಮೂಗುತಿ ಹಾಕೋದು ಆ ತರದೆಲ್ಲ ಇಂಟ್ರೆಸ್ಟ್ ಇದೆಯಾ? ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಆಸ್ ನೋಡಿ, ಸೊ ಆಸ್ ಅನ್ ಆಕ್ಟ್ರೆಸ್ ಇಟ್ ಇಸ್ ಇಂಪಾರ್ಟೆಂಟ್ ನನಗೆ ಅನ್ಸಿರೋದು ಟು ಕೀಪ್ ಯೋರ್ ಫೇಸ್ ನ್ಯೂಟ್ರಲ್. ಆದ್ರಿಂದ ನಾನು ಮೂಗು ಚುಟ್ಸಿಲ್ಲ. ಓಕೆ, ಯಾ. ಸೊ ಇಲ್ಲ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮೂಗುತಿ ಹಾಕೋದು ಅಂತ. ನಾನು ಯಾವಾಗ ಪ್ರೆಸ್ಸಿಂಗು ಹಾಕ್ತಿದ್ದೆ. ಓಕೆ, ಮೇ ಬಿ ದಟ್ಸ್ ವೆನ್ ಪರಮ್ ಸರ್ ನೋಡಿದಾರೆ ಅನ್ಸುತ್ತೆ. ಚೆನ್ನಾಗಿ ಕಾಣುತ್ತೆ ಮೇ ಬಿ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಮತ್ತೆ ಈಗಿನ ಟ್ರೆಂಡ್ ನೋಡ್ಬೋದು, ಎಲ್ಲಾ ತರದ ಈಗೆಲ್ಲ ವಾಪಸ್ ಮೂಗುತಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ನಾನು ಮೂಗು ಚುಚ್ಚಿಸ್ತೀನಿ ಇದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.